ರಾಜ್ಯದ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಶುಭ ಸುದ್ದಿ ಹೊಂದಿದೆ. ಇನ್ನು ಮುಂದೆ ನೆಲದಲ್ಲಿ ಕುಳಿತು ಪಾಠ ಕೇಳೋ ಹಾಗಿಲ್ಲ. ಒಂದು ಶುಭ ಸುದ್ದಿ ಯಾಕೆ ಏನು ನೋಡ್ತಾ ಹೋಗೋಣ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದಾರೆ. ಬಹಳ ಮುಖ್ಯವಾದಂಥ ಬೆಳವಣಿಗೆ ಇದು. ಶಾಲಾ ಮಕ್ಕಳು ಇನ್ನು ಮುಂದೆ ನೆಲದಲ್ಲಿ ಕುಳಿತು ಶಿಕ್ಷಣ ಕೇಳೋ ಹಾಗಿಲ್ಲ. ಹಾಗಾದರೆ ಏನು ವ್ಯವಸ್ಥೆ ಮಾಡ್ತಾರೆ, ಅದು ಬಹಳ ಮುಖ್ಯ ಆಗುತ್ತೆ. ನೆಲದಲ್ಲಿ ಕುಳಿತು ಪಾಠ ಕೇಳೋದು ಕೊನೆಯಾಗಬೇಕು ಅಂತ ಶಿಕ್ಷಣ ಇಲಾಖೆ ಬಹುದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ರಾಜ್ಯದ ಎಲ್ಲ ಶಾಲಾ ಮಕ್ಕಳಿಗೆ ಬೆಂಚ್ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಶಿಕ್ಷಣ ಇಲಾಖೆ ಮುಂದಾಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಸರ್ಕಾರಿ ಶಾಲೆಗಳು ಅಂದಾಗ ಇಷ್ಟು ವರ್ಷಗಳ ಕಾಲ ಹೈಟೆಕ್ ಶಾಲೆಗಳಿಗಿಂತ ಹೆಚ್ಚಾಗಿ ಸರ್ಕಾರಿ ಶಾಲೆಯಲ್ಲಿ ಬೆಂಚ್ ಇಲ್ಲ, ಕುರ್ಚಿ ಇಲ್ಲ, ಟೀಚರ್ಸ್ ಇಲ್ಲ, ಚಾವಣಿ ಇಲ್ಲ, ಕಿಟಕಿ ಇಲ್ಲ, ಬಾಗಿಲುಗಳಿಲ್ಲ, ಸೂಕ್ತ ರೀತಿಯ ವ್ಯವಸ್ಥೆ ಇಲ್ಲ. ಸರ್ಕಾರಿ ಶಾಲೆಗೆ ಹಾವು ನುಗ್ಗಿದೆ. ಸರ್ಕಾರಿ ಶಾಲೆಯ ಸುತ್ತಮುತ್ತ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಇಂಥ ಬೇಕಾದಷ್ಟು ಋಣಾತ್ಮಕ ಸುದ್ದಿಯನ್ನು ನಾವು ಹೆಚ್ಚಾಗಿ ಗಮನಿಸ್ತಾ ಇರ್ತೀವಿ. ಶಿಕ್ಷಣ ಇಲಾಖೆಯ ಮಹತ್ವದ ಹೆಜ್ಜೆ ಇದು. ಕೇವಲ ಘೋಷಣೆಯಾಗದೆ ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಬಹಳ ಮುಖ್ಯ. ಮಾಧ್ಯಮದ ಎದುರು ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳ ಬೆಂಚ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಅದಕ್ಕೊಂದು ಡೆಡ್ಲೈನ್ ಇಟ್ಕೊಂಡು ನೋಡಿ ಇಷ್ಟು ಬೆಂಚ್ಗಳನ್ನು ಇಷ್ಟು ಸರ್ಕಾರಿ ಶಾಲೆಗಳಲ್ಲಿ ಹಾಕಿದ್ದೀವಿ ಅನ್ನುವಂತಹ ಬೈಟನ್ನು ಕೊಟ್ಟರೆ ಅಥವಾ ಅಂಥ ಮಾತುಗಳನ್ನು ನಡೆದ್ರೆ ಬಹಳ ಉತ್ತಮ. ಅಂತ ಹೇಳಿದ್ರೆ ಆಶ್ವಾಸನೆ ಭರವಸೆ ಅಂದಾಗ ಇವತ್ತು ಯಾರಿಗೂ ಕೂಡ ನಂಬಿಕೆ ಇಲ್ಲ, ಅಂಥ ಒಂದು ಸಿಚುವೇಶನ್ ಇದೆ. ಹಾಗಾಗಿ ಬೆಂಚ್ ವ್ಯವಸ್ಥೆ ಮಾಡ್ತೀವಿ ಅನ್ನೋರು ಮಾಡಿದ್ದೀವಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಾಗ ನಿಜಕ್ಕೂ ಇಂತಹ ಖಾತ್ರಿಗಳು ಭರವಸೆಗಳು ಈಡೇರಿದಂತಹ ಒಂದು ಆನಂದ ಅನ್ನೋದು ಮಕ್ಕಳಿಗೂ ಸಿಗುತ್ತೆ. ನೋಡೋಣ ಈ ಕುರಿತಂತೆ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾಹಿತಿಯನ್ನು ನೀಡ್ತಾರೆ. ಮಂಜು, ಇದು ಕೇಳೋಕೆ ಬಹಳ ಚೆನ್ನಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ನೆಲದ ಮೇಲೆ ಕೂತ್ಕೊಂಡು ಪಾಠ ಕೇಳೋಂಗಿಲ್ಲ, ಬೆಂಚ್ ವ್ಯವಸ್ಥೆ ಆಗುತ್ತೆ ಅಂತ ಏನಾದರೂ ಡೆಡ್ಲೈನ್ ಇಟ್ಕೊಂಡಿದ್ದಾರಾ? ಇಷ್ಟು ದಿವಸಗಳ ಒಳಗಾಗಿ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಬೆಂಚ್ ವ್ಯವಸ್ಥೆ ಆಗುತ್ತೆ ಅಂತ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಸಚಿವರು? ಮಂಜು, ಖಂಡಿತವಾಗಿ ಒಂದೊಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಒಂದು ಆಡಳಿತ ಜೊತೆಗೆ ಅದರದ ಅವುಗಳ ಒಂದು ದರ್ಬಾರ್ ಏನಿದೆಯೋ ಆ ದರ್ಬಾರು ಕಡೆಗೂ ಅವುಗಳ ದರ್ಬಾರ್ಗೆ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರದಿಂದ ಸಾಧ್ಯವಾಗ್ತಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಆಗುತ್ತೆ. ಇದ್ರ ನಡುವೆ ಸರ್ಕಾರವೇ ನೇತೃತ್ವವನ್ನು ವಹಿಸ್ಕೊಂಡು ಸರ್ಕಾರದಲ್ಲೇ ಅಧೀನದಲ್ಲೇ ಸರ್ಕಾರಿ ಶಾಲೆಗಳನ್ನ ನಡೆಸುವಂತದ್ದು ಏನಿದೆಯೋ ಆ ಶಾಲೆಗಳ ವಿಚಾರದಲ್ಲಿ ಬಂದು ಹೋಗುವಂತ ಸರ್ಕಾರಗಳು ಸಾಕಷ್ಟು ಬಾರಿ, ಅಂದ್ರೆ ಪ್ರತಿ ವರ್ಷವೂ ಕೂಡ ನಾವು ಶಾಲೆಗಳನ್ನ ಉನ್ನತ ಸ್ಥಾನಕ್ಕೆ ತರ್ತೀವಿ, ಇಂಗ್ಲಿಷ್ ಶಿಕ್ಷಣ ತರ್ತೀವಿ, ಮಕ್ಕಳನ್ನ ಇನ್ನಷ್ಟು ಟ್ಯಾಲೆಂಟೆಡ್ ಆಗಿ ನಾವು ರೂಪುಗೊಳಿಸಿ ಹೊರಗಿನ ಪ್ರಪಂಚಕ್ಕೆ ಬಿಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಬಂದು ಹೋಗುವಂತ ಸರ್ಕಾರ ಹೇಳ್ತಾನೆ ಹೋಗ್ತಿರ್ತವೆ. ಇದೀಗ ಮಧು ಬಂಗಾರಪ್ಪನವರು ರಾಜ್ಯದಲ್ಲಿರುವಂತಹ ಶಿಕ್ಷಣ ಸಚಿವರು ಏನಿದಾರೋ ಮಧು ಬಂಗಾರಪ್ಪರು ಒಂದಷ್ಟು ಹೊಸ ಯೋಜನೆಗಳಿಗೆ ನಾಂದಿ ಆಡ್ಲಿಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಇದೀಗ ಹೊಸ ಸುದ್ದಿಯೊಂದು ಬರ್ತಾ ಇದೆ. ರಾಜ್ಯದಲ್ಲಿರುವಂತಹ ಪ್ರೌಢ ಶಿಕ್ಷಣ ಮತ್ತೆ ಪ್ರಾಥಮಿಕ ಶಿಕ್ಷಣದ ಏನು ವಿದ್ಯಾರ್ಥಿಗಳೇನಿದ್ರು ಅವರು ಇನ್ನು ಮುಂದೆ ನೆಲದ ಮೇಲೆ ಕುಳಿತು ಪಾಠವನ್ನ ಕೇಳಂಗಿಲ್ಲ, ನೀವು ಡೆಸ್ಕ್ಗಳ ಮೇಲೆ ಕುತ್ಕೊಂಡು ಪಾಠ ಕೇಳಬೇಕು, ಆ ರೀತಿಯಾದಂತಹ ಹೊಸ ವ್ಯವಸ್ಥೆಯನ್ನ ನಾನು ಜಾರಿ ಮಾಡ್ತೇನೆ ಎನ್ನುವಂತ ಸದ್ಯ ಮೌಖಿಕವಾಗಿ ಸಂದೇಶವನ್ನ ಕೊಟ್ಟಿರುವಂತದ್ದು. ಜೊತೆಗೆ ಈ ಡೆಸ್ಕ್ಗಳನ್ನ ತರುವಂತದ್ದೇ ಆದ್ರೆ ಮುಂದಿನ ಶೈಕ್ಷಣಿಕ ವರ್ಷ 2024-25 ಅವಧಿಯಲ್ಲಿ ಏನು ಮಕ್ಕಳೇನಿರ್ತಾರೋ ಅವರೆಲ್ಲರಿಗೂ ಕೂಡ ಈ ರೀತಿಯಾದಂತಹ ಹೊಸ ಡೆಸ್ಕ್ಗಳನ್ನ ಕೊಡ್ತೇವೆ, ನೀವು ನೆಲದ ಮೇಲೆ ಕೂತು ಪಾಠ ಕೇಳಂಗಿಲ್ಲ ಎನ್ನುವಂತ ರಾಜ್ಯದಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೆ ಈ ರೀತಿಯಾದಂತಹ ಪೀಠೋಪಕರಣಗಳನ್ನ ತರಲಿಕ್ಕೂ ಕೂಡ ನಾವು ವ್ಯವಸ್ಥೆಯನ್ನ ಮಾಡ್ತಿದ್ದೇವೆ. ಇದು ಅಂತಿಮವಾದಂತಹ ಚರ್ಚೆಯಲ್ಲಿದೆ. ಅಂತಿಮವಾದ ಚರ್ಚೆ ಅಸ್ತುವೆ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಏನಾದ್ರು ಅಸ್ತುವೆ ಅಂದ್ರೆ ಮುಖ್ಯಮಂತ್ರಿಗಳೇನಾದ್ರು ಅಸ್ತುವೆ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಕ್ಕಳು ನೆಲದ ಮೇಲೆ ಕೂತು ಪಾಠವನ್ನ ಕೇಳುವಂತ ಪದ್ಧತಿ ಏನದೋ ಅದು ಹೋಗಲಾಡಿಸುವಂತ ಕೆಲಸ ಮುಂದಿನ ಶಿಕ್ಷಣ ಅವಧಿಯಲ್ಲಿ ಸಿಗುತ್ತೆ ಎನ್ನುವಂತ ಸದ್ಯ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಖಾಸಗಿ ಶಾಲೆಗಳಿಗೂ ಕೂಡ ಈ ರೀತಿಯಾದಂತಹ ವ್ಯವಸ್ಥೆ ಖಾಸಗಿ ಶಾಲೆಗಳು ಮಾಡ್ಕೊಳ್ಬೇಕಾಗತ್ತೆ. ಯಾವ್ದೋ ಸಣ್ಣ ಪುಟ್ಟ ಖಾಸಗಿ ಶಾಲೆಗಳನ್ನಿದ್ರೆ ನೆಲದ ಮೇಲೆ ಕುಳಿಸಿ ಮಕ್ಕಳಿಗೆ ಪಾಠವನ್ನ ಏನಾದ್ರು ನೀಡ್ತಾ ಇದ್ರೆ ಅವುಗಳನ್ನು ಕೂಡ ಬದಲಿಸುವಂತ ಕೆಲಸ ಮಾಡ್ತೇವೆ. ಡೆಸ್ಕ್ಗಳ ಮೇಲೆ ಕೂತ್ಕೊಂಡು ಪಾಠವನ್ನ ಕೇಳುವಂತ ಕೆಲಸ ಸದ್ಯ ಮಕ್ಕಳು ಮಾಡಬೇಕು ಎನ್ನುವಂತ ಸದ್ಯ ಇದು ಈ ರೀತಿಯಾದಂತ ಒಂದು ಆದೇಶವನ್ನ ಜಾರಿ ಮಾಡ್ಲಿಕ್ಕೆ ಮಧು ಬಂಗಾರಪ್ಪನವರು
ಮುಂದಾಗ್ತಿದ್ದು. ಇದು ಜಾರಿ ಆಗತ್ತಾ? ಮಕ್ಕಳಿಗೆ ಡೆಸ್ಕ್ ಮೇಲೆ ಕೂತು ಪಾಠವನ್ನ ಕೇಳುವಂತಹ ಒಂದು ಪದ್ಧತಿ ಮುಂದುವರಿಯುತ್ತಾ ಸಿಗುತ್ತಾ ಎನ್ನುವಂತ ಸದ್ಯ ಆಶಯವನ್ನ ಸದ್ಯ ಮಕ್ಕಳು ಇವತ್ತಿನಿಂದ ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಂದು ಹೋಗುವಂತ ಸರ್ಕಾರಗಳು ಕೇವಲ ಭರವಸೆಯನ್ನ ಕೊಟ್ಟೆ ಹೋಗ್ತವೆ ಹೊರತು ಅಂತಿಮವಾಗಿ ಆದೇಶವನ್ನ ಜಾರಿ ಮಾಡಿ ಪಾಲನೆ ಮಾಡುವಂತ ಕೆಲಸ ಸದ್ಯ ಯಾರು ಕೂಡ ಮಾಡ್ತಾರಲ್ಲ. ಅದರಲ್ಲೂ ರಾಜ್ಯದಲ್ಲಿರುವಂತಹ ಸರ್ಕಾರಿ ಶಾಲೆಗಳ ವಿಚಾರದಲ್ಲಿ ಯಾವೊಂದು ಸರ್ಕಾರವು ಕೂಡ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸುವಂತ ಕೆಲಸ ಸದ್ಯ ಮಾಡಿಲ್ಲ ಎನ್ನುವಂತ ಏನ್ ಪ್ರಶ್ನೆ ಇದೆಯೋ ಆ ಪ್ರಶ್ನೆಗೆ ಮಧು ಬಂಗಾರಪ್ಪನವರು ಈ ರೀತಿಯಾದ ಒಂದು ಆದೇಶ ಏನಿದೆಯೋ ಅದಕ್ಕೆ ಉತ್ತರವನ್ನ ಕೊಡ್ತಾರಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ಕಾದು ನೋಡಬೇಕಾಗಿರುವಂತಹ ಒಂದು ಚರ್ಚೆ ಆಗಿದೆ ದಿವ್ಯಾ. ರೈಟ್. ಅದ್ರ ಜೊತೆಗೆ ಸರ್ಕಾರಿ ಶಾಲೆಗಳು ಅಂದಾಗ ಶಿಕ್ಷಕರ ಕೊರತೆ ಇದೆ, ಅಲ್ಲೊಂದು ಶೌಚಾಲಯದ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ, ಸಮವಸ್ತ್ರ ಇಲ್ಲದೆ ಬೇರೆ ಬಟ್ಟೆಗಳನ್ನು ಧರಿಸ್ಕೊಂಡು ಎಷ್ಟೋ ಜನ ಮಕ್ಕಳು ವಿದ್ಯಾರ್ಜನೆಗೆ ಅಂತ ಬರ್ತಿದ್ದಾರೆ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಕೊಡುವಂತಹ ಕೆಲವೊಂದು ಬಿಸಿಯೂಟದಲ್ಲಿ ಅವ್ಯವಸ್ಥೆ ಇದೆ, ಕೊಡುವಂಥ ಚಿಕ್ಕಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಅಲ್ಲಿ ಅವ್ಯವಸ್ಥೆ ಇದೆ. ಇದನ್ನೆಲ್ಲವೂ ಕೂಡ ಸರಿಪಡಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನಾದರೂ ಕಾರ್ಯೋನ್ಮುಖವಾಗಿದ್ದಾರೆ? ಆ ಬಗ್ಗೆ ಏನಾದರೂ ಮಾತಾಡಿದ್ರಾ ಮಧು ಬಂಗಾರಪ್ಪ ಅವರು? ದಿವ್ಯಾ, ಈ ಒಂದು ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಸದ್ಯ ರಾಜ್ಯದಲ್ಲಿರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಒಂದೊಳ್ಳೆ ಉನ್ನತವಾದಂತಹ ಶಿಕ್ಷಣ ಸಿಕ್ಕಿದ್ರೆ ಸಾಕು. ಯಾಕಂದ್ರೆ ಸಾಕಷ್ಟು ಬಡವರಿದ್ದಾರೆ, ಒಪ್ಪತ್ತು ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇರುತ್ತೆ. ಅಂತಹ ಕುಟುಂಬದಲ್ಲೂ ಕೂಡ ನನ್ನ ಮಗು ಒಂದೊಳ್ಳೆ ಶಿಕ್ಷಣವನ್ನ ಪಡಿಬೇಕು, ನಮ್ಮನ್ನ ಸಾಕುವಂತಹ ಸಲಹುವಂತ ಒಂದು ಮಟ್ಟಕ್ಕೆ ಹೇರ್ಬೇಕಂತಂದ್ರೆ ಒಂದೊಳ್ಳೆ ಶಿಕ್ಷಣವನ್ನ ಕೊಡಬೇಕು. ಆದ್ರೆ ನಮ್ ಕೈಯಲ್ಲಿ ದುಡ್ಡು ಇಲ್ವಲ್ಲ, ಸರ್ಕಾರಿ ಶಾಲೆಗಳೇ ನಮಗೆ ಪ್ರಮುಖವಾಗಿ ಕಾಣ್ತವೆ ಎನ್ನುವಂತ ಏನಾದ್ರೂ ಈ ರೀತಿ ಆಲೋಚನೆ ಮಾಡಿದ್ರೆ ಆ ಒಂದು ಮಗುವನ್ನ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಅನ್ನ ಮಾಡ್ತಾರೆ. ಅಡ್ಮಿಷನ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ನೆಗೆಟಿವ್ ಆಗಿ ಕಾಣುವಂತದ್ದೇ ಒಂದು ಉಪನ್ಯಾಸಕರ ತೊಂದರೆ ಇರುತ್ತೆ, ಶಿಕ್ಷಕರ ತೊಂದರೆ ಇರುತ್ತೆ. ಈ ಶಿಕ್ಷಕರ ತೊಂದರೆಯನ್ನ ಸರಿಪಡಿಸುವಂತ ಕೆಲಸ ಸದ್ಯ ಸರ್ಕಾರ ಮಾಡುವಂತ ಕೆಲಸ ಪ್ರಮುಖ ಪಾತ್ರವನ್ನ ವಹಿಸಿ ಮೊದಲ ಹೆಜ್ಜೆ ಎನ್ನುವಂತ ನಿಟ್ಟಿನಲ್ಲಿ ಸೂಕ್ತವಾದಂತಹ ಶಿಕ್ಷಣವನ್ನ ಕೊಡುವಂತ ಕೆಲಸಕ್ಕೆ ಸದ್ಯ ಸರ್ಕಾರ ಮುಂದಾಗ್ಬೇಕು. ಇಂಗ್ಲಿಷ್ ಶಾಲೆ ಆಗ್ಬೋದು ಸೇರಿದಂತೆ ಸಣ್ಣ ಸಣ್ಣ ಒಂದು LKG, UKG, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಎನ್ನುವಂಥದ್ದು ಏನಿದೆಯೋ ಅದು ಉನ್ನತ ಮಟ್ಟದಲ್ಲಿ ಹೋದ್ರೆ ಸಾಕು, ಬೇರೆ ಸವಲತ್ತುಗಳು ನಮಗೆ ಬೇಕಾಗೇ ಇಲ್ಲ. ಶಿಕ್ಷಣವನ್ನ ಕೊಡುವಂತ ಕೆಲಸ ಕೊಡ್ಲಿ ಎನ್ನುವಂತ ಸದ್ಯ ಸಾರ್ವಜನಿಕರ ಅಭಿಪ್ರಾಯ ಆಗಿರುವಂತದ್ದು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಸೇರಿಸುವಂತಹ ಪೋಷಕರ ಅಭಿಪ್ರಾಯ ಆಗಿರುವಂತದ್ದು. ಈ ಮೂಲಕವಾಗಿ ನೋಡೋದಾದ್ರೆ ಈಗೇನ್ ಡೆಸ್ಕ್ಗಳನ್ನ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಮಧು ಬಂಗಾರಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಏನಿದೆಯೋ ಅದರ ಜೊತೆಗೆ ಒಂದೊಳ್ಳೆ ಶಿಕ್ಷಣವನ್ನ ರೂಪಿಸುವಂತ ಕೆಲಸ ಸರ್ಕಾರ ಮಾಡ್ಲಿ, ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿ, ಅಲ್ಲಿ ಬಿಸಿ ಊಟವಂತದ್ದಾಗ್ಲಿ, ಮೊಟ್ಟೆ ಕೊಡುವಂತದ್ದಾಗ್ಲಿ, ಬಾಳೆಹಣ್ಣು ಕೊಡುವಂತದ್ದಾಗ್ಲಿ, ಚಿಕ್ಕು ಕೊಡುವಂತದ್ದಾಗ್ಲಿ, ಅದೆಲ್ಲವೂ ಕೂಡ ಉತ್ತಮವಾಗಿ ಇದೆ. ಒಂದೊಳ್ಳೆ ಶಿಕ್ಷಣ ಇವುಗಳ ಜೊತೆ ಒಂದೊಳ್ಳೆ ಶಿಕ್ಷಣವನ್ನ ಕೊಟ್ರೆ ಮಕ್ಕಳ ಮುಂದಿನ ಭವಿಷ್ಯ ರೂಪಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಅಭಿಪ್ರಾಯಗಳನ್ನ ರಾಜ್ಯದ ಜನರು ಇಟ್ಕೊಂಡಿರುವಂತದ್ದು ದಿವ್ಯಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.